ಸೊ ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಪಿಜಿನಡ್ ಹ್ಯಾಪಿ 20 ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತು ಡೇ 4. ಇವತ್ತಿನ ಕಂಟೆಂಟ್ ಏನು ಅಂದರೆ ಅಕ್ಕಿನ ಚಕ್ಕರಿಗೆ ಬಿಟ್ಟಿರಲಿಲ್ಲ, ಹಾಗೆ ಚಕ್ಕರಿಗೆ ಬಿಡಬೇಕು. ಹಾಗೆ ಕೆಲವು ಅಕ್ಕಿಗಳಿಗೆ ಮೇವು ಹಾಕಿಲ್ಲ, ಅದನ್ನ ಮೇವು ಹಾಕ್ಕೊಂತ ನಿಮಗೆ ಅಪ್ಡೇಟ್ ಕೊಡ್ತೀನಿ. ಓಕೆನಾ. ನಿನ್ನೆ ನಿಮಗೆ ನಾನು ಕೇಜು ಇಷ್ಟೆಷ್ಟು ಅಗಲೇ ಇರಬೇಕು ಬ್ರೀಡಿಂಗ್ ಅಕ್ಕಿಗೆ ಮತ್ತು ಸಿಂಗಲ್ ಅಕ್ಕಿಗೆ ಅದನ್ನು ತಿಳಿಸ್ಕೊಟ್ಟಿದ್ದೆ. ಓಕೆನಾ. ಇವತ್ತು ಅಕ್ಕಿನ ಬಿಟ್ಟಿರಲಿಲ್ಲ, ಚಕ್ಕರಿಗೆ ಬಿಟ್ಟಿರಲಿಲ್ಲ. ಇವತ್ತು ಅಕ್ಕಿನೆಲ್ಲ ಚಕ್ಕರಿಗೆ ಬಿಟ್ಟು ನಿಮ್ಗೆ ಸಿಗ್ತೀನಿ. ಓಕೆನಾ. 5K ಬೇಗ ಕಂಪ್ಲೀಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಓಕೆನಾ. ಈ ವಿಡಿಯೋ ಶುರು ಮಾಡೋದಕ್ಕೆ ಮುಂಚೆ ಯಾರಾದ್ರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಕೆಳಗಡೆ ಕಾಣ್ತಾರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಬೆಲ್ ನೋಟಿಫಿಕೇಶನ್ ಆಲಿಗೆ ಸೆಟ್ ಮಾಡಿ. ಆ ಮೂಲಕ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಲುಪುತ್ತೆ. ಬನ್ನಿ ವಿಡಿಯೋ ಶುರು ಮಾಡೋಣ. ನಿನ್ನೆ ಕಮೆಂಟ್ ಹಾಕಿರೋಬ್ರು ಫ್ಯಾನ್ಸಿ ಅಕ್ಕಿನೆಲ್ಲ ಯಾವ ಥರ ನೋಡ್ಕೊಳ್ಳೋದು ಅಂತ. ಫ್ಯಾನ್ಸಿ ಅಕ್ಕಿ ನೋಡ್ಕೊಳ್ಳೋದೇನೆಲ್ಲ ಸಿಂಪಲ್ಲು. ಈಗ ನಾವು ರೇಸಿಂಗ್ ಅಕ್ಕಿಗಳಿಗೆ ಅಂದರೆ ಗಿರೆಬಾಜಿ ಅಕ್ಕಿಗಳಿಗೆಲ್ಲ ಏನು ರಾಗಿ ಕೊಡ್ತೀವಿ ವಾರ ಪೂರ್ತಿ, ವಾರದಲ್ಲಿ ಒಂದು 2-3 ದಿವಸ ಮಾತ್ರ ದೊಡ್ಡ ಮೇವು ಥರ ಏನಾರು ಕೊಡ್ತೀವಿ. ಕಡಲೆಕಾಳು, ಗೋಧಿ, ಜೋಳ ಆ ಥರ ಕೊಡ್ತೀವಿ. ಫ್ಯಾನ್ಸಿ ಅಕ್ಕಿಗಳಿಗೆಲ್ಲ ಏನು ಅಂದರೆ ಡೈಲಿ ಅಕ್ಕಿಗೆ ದೊಡ್ಡ ಮೇವು ಕೊಡೋದ್ರಿಂದ ಅಕ್ಕಿ ತುಂಬ ಹೆಲ್ತಿಯಾಗಿರುತ್ತೆ. ಓಕೆನಾ. ಆರಾಮಾಗೆ ಮೊಟ್ಟೆ ಇಕ್ಸಿ ಪಟ ಮಾಡ್ಕೊಬೋದು. ಅದಕ್ಕೆ ಏನಾರು ರಾಗಿಲೇ ಮೇಂಟೈನ್ ಮಾಡ್ತೀನಿ ಅಂದರೆ ಅದಾಗಲ್ಲ. ಯಾಕೆಂದರೆ ಆ ಅಕ್ಕಿಗಳಿಗೆ ಸ್ವಲ್ಪ ದೊಡ್ಡ ಮೇವು ಜಾಸ್ತಿ ಕೊಡಲೇಬೇಕು. ಯಾಕೆಂದರೆ ಫ್ಯಾನ್ಸಿ ಅಕ್ಕಿಗಳಿಗೆಲ್ಲ ನಿಮ್ಗೆ ಗೊತ್ತು, ರಾಗಿಲಿ ಮೇಂಟೈನ್ ಮಾಡೋದ್ರಿಂದ ಅಕ್ಕಿ ಸ್ವಲ್ಪ ವೀಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ಅಕ್ಕಿಗೆ ದೊಡ್ಡ ಮೇವು ಎಂದರೆ ಜೋಳ, ಗೋಧಿ, ರಾಗಿ, ಸಜ್ಜೆ, ಆಮೇಲೆ ಈ ನವಣೆ ಎಲ್ಲನೂ ಸಹ, ಕಡಲೆಕಾಳು, ಕಡಲೆ ಬೀಜ, ಹುರುಗಡ್ಲೆ, ಸ್ವಲ್ಪ ಹೆಸರು ಕಾಳು ಎಲ್ಲನೂ ಮಿಕ್ಸ್ ಮಾಡಿ ಅದನ್ನ ಅಕ್ಕಿ ಅಂದರೆ ಫ್ಯಾನ್ಸಿ ಅಕ್ಕಿಗಳಿಗೆ ಕೊಡೋದ್ರಿಂದ ತುಂಬ ಚೆನ್ನಾಗಿ ಅಕ್ಕಿ ಗ್ರೋತ್ ಬರುತ್ತೆ. ಪಟಗಳು ಅಂತೂ ನೆಕ್ಸ್ಟ್ ಲೆವೆಲಲ್ಲಿ ಬರುತ್ತೆ. ಓಕೆನಾ. ಪಟಗಳಿಗೆ ನಾನು ಹೇಳಿದ್ದೆ ಅಕ್ಕಿಗೆ ಒಂದು 8 ದಿವಸ 9 ದಿವಸ 10 ದಿವಸ ಆಗಿಸಕ್ಕೆ ಅಕ್ಕಿಗೆ ಅಂದ್ರೆ ಅಪ್ಪ ಅಮ್ಮಂಗೆ ದೊಡ್ಡ ಮೇವನ್ನ ನೆನೆಸಿರೋದನ್ನ ಕೊಡೋದ್ರಿಂದ ಪಟಗಳು ನೆಕ್ಸ್ಟ್ ಲೆವೆಲಲ್ಲಿ ಬರುತ್ತೆ. ನಿಮಗೆ ತೋರಿಸೋದ್ನಲ್ಲ ನಮ್ಮ ತಾಮ್ರಲ್ಲೇ ಯಾವ ಥರ ಬರ್ತಾ ಇದೆ ಅಂತ. ಅದಕ್ಕೋಸ್ಕರ ಅಷ್ಟೇ ಟ್ರೈ ಮಾಡಿ ನೀವು. ಬನ್ನಿ ಅಕ್ಕಿಗಳನ್ನೆಲ್ಲ ಆರಿಸ್ಬಿಟ್ಟು ನಿಮ್ಗೆ ಸಿಗ್ತೀನಿ ಈಗ. ಓಕೆ, ಫೈನಲಾಗೆ ನಮ್ಮ ತಿರುವಾಲು ಮತ್ತು ಧೂಮನ ಬಿಟ್ಟಿದ್ದೀನಿ. ಧೂಮಗೆ ನೋಡ್ಬೋದು ಬಾಲ ಕಟ್ಟಿ ಅಕ್ಕಿನ ಬಿಟ್ಟಿರೋದು ನೋಡಿ. ಅಕ್ಕಿಗೆ ಬಾಲ ಕಟ್ಟಿ ಬಿಟ್ಟಿದ್ದೀನಿ, ತಿರುವಾಲ್ಗೆ ಹಾಗೆ ಬಿಟ್ಟಿದ್ದೀನಿ. ಓಕೆನಾ. ಧೂಮಗೆ ಅಂತ ಬಾಲ ಕಟ್ಟಿ ಬಿಟ್ಟಿದ್ದೀನಿ ಅಂದರೆ ಅಕ್ಕಿಗೆ ಸ್ವಲ್ಪ ದಮ್ ಕೂರ್ಲಿ ಅಂತ. ಈ ನೋಡೋದಿಗೆ ಅಕ್ಕಿಗೆ ಲವಂಗ ಕೊಡ್ತಾ ಇರೋದ್ರಿಂದ ಮೇಯ್ನ್ ಏನು ಹೇಳಬೇಕು ಅಂದರೆ ಅಕ್ಕಿ ಬಾಜಿ ಜಾಸ್ತಿ ಮಾಡ್ಕೊತಾ ಇದೆ. ಓಕೆನಾ. ಅಕ್ಕಿ ಆರಾಮಾಗಿ ಏಟ್ ಎತ್ಕೊತಾ ಇದೆ ನೋಡಿ. ಬೇಕಾದ್ರೆ ತೋರಿಸ್ತೀನಿ ನಿಮಗೆ. ಮನೆ ಮೇಲೆ ಪಕ್ಕ ಬಾಜಿ ಮಾಡುತ್ತೆ ಅಂದ್ಕೊಂಡಿದ್ದೀನಿ. ಓಕೆ ನೋಡಿ, ತಿರುವಾಲು ಟ್ರೈ ಮಾಡ್ತಾ ಇದೆ. ತಿರುವಾಲು ಟ್ರೈ ಮಾಡ್ತಾ ಇದೆ, ಇನ್ನೂ ತಿರ್ಕೊಂಡಿಲ್ಲ ಅಕ್ಕಿ, ಇನ್ನೂ ತಿರುವಾಕರ್ತೂ ಇಲ್ಲ. ಓಕೆನಾ. ಈಗ ಬೆಂಡ್ ಮಾಡ್ತಾ ಇದೆ ಅಕ್ಕಿ, ಬೆನ್ನ ಮುರಿತಾ ಇದೆ. ಓಕೆನಾ. ಅಕ್ಕಿ ಇನ್ನೂ ವೆಯ್ಟ್ ಮಾಡಬೇಕು, ಅಕ್ಕಿ ಏಟ್ ಎತ್ಕೊಳ್ಳೋದಕ್ಕೆ ಇನ್ನೂ ವೆಯ್ಟ್ ಮಾಡಬೇಕು. ಓಕೆ, ನೋಡ್ತಾ ಇದ್ದೀರಲ್ಲ ಧೂಮ ಅಕ್ಕಿ ಏಟ್ ಹೊಡಿತಾ ಇದೆ, ಪರವಾಗಿಲ್ಲ. ಬಾಲ ಕಟ್ಟಿ ಓಡಿಸಿದ್ರೆ ಅಕ್ಕಿ ಆರಾಮಾಗಿ ಆಟೋಮೆಟಿಕ್ ದಮ್ಮು ಕೂರುತ್ತೆ. ಓಕೆನಾ. ತುಂಬ ಜನ ಕೇಳ್ತಿರೋ ಬ್ರೋ ಆರಿಸಿ ನಾವು ಅಂದ್ಕೊಂಡಿರೋ ಟೈಮ್ಗಿಂತ ಜಾಸ್ತಿ ರೀಚ್ ಆದಮೇಲೆ ಏನು ಮಾಡಬೇಕು ಅನ್ನೋದೆಲ್ಲ ತುಂಬ ಕೇಳ್ತಿರೋ. ಓಕೆನಾ. ಅಕ್ಕಿ ತುಂಬ ಚೆನ್ನಾಗಿ ಆಡಿ ಅಕ್ಕಿ ಮೈಲಿ ಸ್ವಲ್ಪ ಸ್ಟ್ಯಾಮಿನಾ ಕಮ್ಮಿ ಆಗಿದೆ, ಕೊಬ್ಬಿನಾಂಶ ಕರಗ್ತಾ ಇದೆ ಅಂದರೆ ಏನು ಮಾಡಿ ಅಂದರೆ ಡ್ರೈ ಫ್ರೂಟ್ಸ್ ಬರುತ್ತೆ. ಓಕೆನಾ. ಬಾದಾಮಿ. ಓಕೆನಾ. ಅದನ್ನು ಹಾಲಲ್ಲಿ ನೆನೆಸಿ ಅಕ್ಕಿ ಕೊಡಿ, ತುಂಬ ಪ್ರೋಟೀನ್ ಇರುತ್ತೆ. ಓಕೆನಾ. ಅಕ್ಕಿಗೆ ತುಂಬ ಒಳ್ಳೆಯದು. ಓಕೆನಾ. ಬಾದಾಮಿನ ನೆನೆಸಿ ಅಕ್ಕಿ ಕೊಡಿ. ಓಕೆನಾ. ಅಕಸ್ಮಾತ್ ಏಟ್ ಹೆಚ್ಕೊಬೇಕು ಅಂದರೆ ಲವಂಗನ ಜೇನುತುಪ್ಪದಲ್ಲಿ ನೆನೆಸಿ ಅಕ್ಕಿ ಕೊಡಿ. ಓಕೆನಾ. ಅಕಸ್ಮಾತ್ ಜಾಸ್ತಿ ಏಟ್ ಆಗಿಬಿಟ್ಟಿದೆ, ಅಕ್ಕಿಗೆ ಕಂಟ್ರೋಲ್ ಮಾಡ್ಬೇಕು ನಾವು ಅಂದರೆ ಏನು ಮಾಡಿ ಅಂದರೆ ಒಣದ್ರಾಕ್ಷಿ. ಓಕೆನಾ. ಒಣದ್ರಾಕ್ಷಿನ ಜೇನುತುಪ್ಪದಲ್ಲಿ ನೆನೆಸಿ ಅಕ್ಕಿ ಕೊಡಿ. ಇಲ್ಲಾಂದರೆ ಕಿತ್ಲೆಹಣ್ಣು ರಸನ ಅಕ್ಕಿ ಕೊಡೋದ್ರಿಂದ ಸಹ ಬಾಜಿ ಕಂಟ್ರೋಲ್ ಆಗುತ್ತೆ. ಓಕೆನಾ. ಇದನ್ನು ಟ್ರೈ ಮಾಡಿ. ಓಕೆನಾ. ಅಕ್ಕಿನ ಆದಷ್ಟು ಮನೆಯಿಂದ ದೂರ ತೊಗೊಂಡೋಗಿ ದಸ್ತಾ ಮಾಡಿ, ಆಗ ಆಟೋಮೆಟಿಕ್ಕಾಗಿ ಅಕ್ಕಿಗೆ ಅಂದರೆ ನೀವು ಮನೆ ಮೇಲೆ ಓಡಿಸಿ ಈಗ ನಾನು ಹೊರಗಡೆ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಮನೆ ಮೇಲೆ ಓಡಿಸ್ತಾ ಇರ್ತೀನಿ. ಅದೇನಾಗುತ್ತೆ ಅಂದರೆ ಅಕ್ಕಿ ಹೊರಗಡೆ ಎಲ್ಲಾರ ಬಿಟ್ಟರೆ ಸ್ವಲ್ಪ ಮನೆ ಹುಡ್ಕೋಕ್ಕೆ ಟೈಮ್ ತೊಗೊಳುತ್ತೆ. ಓಕೆನಾ. ಆಗೇನಾಗುತ್ತೆ ಅಂದರೆ ಅಕ್ಕಿಗೆ ಮನೆ ಹುಡುಕ್ತಾ ಏನೋ ಅಂದರೆ ಮನೆ ಹುಡ್ಕೋಕ್ಕೆ ಸ್ವಲ್ಪ ಮೇಲಾಗುತ್ತಲ್ಲ ಅಕ್ಕಿ, ಆಗ ಅಕ್ಕಿ ಸ್ವಲ್ಪ ಟೈಮ್ ಇನ್ಕ್ರೀಸ್ ಮಾಡ್ಕೊಳ್ಳುತ್ತೆ. ಅದಕ್ಕೋಸ್ಕರ ಅಷ್ಟೇ ಆದಷ್ಟು ದೂರ ತೊಗೊಂಡೋಗಿ ಅಕ್ಕಿನ ದಸ್ತಾ ಮಾಡಿ. ಓಕೆನಾ. ಡೈಲಿ ಅಕ್ಕಿನ ಓಡಿಸಿ. ಓಕೆನಾ. ಆ ಥರ ಬಿಟ್ಕೊಂಬನ್ನಿ, ಅಕ್ಕಿ ಆಟೋಮೆಟಿಕ್ಕಾಗಿ ಟೈಮು ಇನ್ಕ್ರೀಸ್ ಆಗುತ್ತೆ. ನಾವು ಕೇಳ್ತಿರೋ ಬರೋ ಅಕ್ಕಿ ಟೈಮ್ ಇನ್ಕ್ರೀಸ್ ಮಾಡೋದು ಹೆಂಗೆ ಅಂದರೆ ಡೈಲಿ ಓಡಿಸ್ಬೇಕು. ಅಕ್ಕಿನ ಓಡಿಸೋದ್ರಿಂದನೇ ಅಕ್ಕಿ ಟೈಮ್ ಇನ್ಕ್ರೀಸ್ ಆಗೋದು, ಇಲ್ಲಾಂದರೆ ಸುಮ್ಮನೆ ಆಗಲ್ಲ. ಒಂದು 2-3 ಸಲ ಓಡಿಸಿ ಅದು ಮನೆ ಮೇಲೆ ಬಂದು ಕುತ್ಕೊಂಡಾದ್ಮೇಲೆ ಓಕೆನಾ ಜಾಸ್ತಿ ಸಲ ಓಡ್ಸೋಕೆ ಹೋಗ್ಬಿಡಿ. ಯಾಕೆಂದರೆ ಅಕ್ಕಿ ಇವೆಲ್ಲ ಏಟ್ ತೊಗೊಳಕ್ಕೆ ನೋಡ್ತಾರೆ ಅಕ್ಕಿಗಳಲ್ವಾ, ಸ್ವಲ್ಪ ಜಾಸ್ತಿ ಏಟ್ ಮಾಡೋದ್ರಿಂದ ಬೇಗ ಕುತ್ಕೊಳ್ಳೋ ಚಾನ್ಸಸ್ಸು ತುಂಬ ಇದೆ. ಓಕೆ, ನಮ್ಮ ಧೂಮ ಕುತ್ಕೊಂಡ್ಬಿಡ್ತು. ಓಕೆ, ತಿರುವಾಲು ಸಹ ಅಕ್ಕಿನೂ ಫಿನಿಶ್ ಮಾಡಿಬಿಡ್ತು. ಓಕೆ, ಪರವಾಗಿಲ್ಲ, ಏನೊಂದು 4 ನಿಮಿಷ ಆಡಿದೆ ಅಷ್ಟೇ, ಜಾಸ್ತಿನೂ ಸಹ ಆಡಿಲ್ಲ. ಓಕೆ ನೋಡಿ, ಆಲ್ರೆಡಿ ಆದರೆ ಬಾಯಿ ತೆಗೆದುಬಿಟ್ಟಿದೆ ಧೂಮ ಮತ್ತು ತಿರುವಾಲು ನೋಡಿ. ಏನಕ್ಕೆ ಬಾಯಿ ತೆಗೀತಿದೆ ಅಂದರೆ ಅಕ್ಕಿ ಏಟ್ ತೊಗೊತಾ ಇದೆಯಲ್ಲ, ದಮ್ಮೆಲ್ಲ ಖಾಲಿ ಮಾಡ್ಕೊತಾ ಇದೆ.
ಏಟ್ ತೊಗೊಂಡು ಖಾಲಿ ಮಾಡ್ಕೊತಾ ಇದೆ. ಯಾವಾಗ ಗಟ್ಟಿ ಏಟ್ ಎತ್ಕೊಳ್ಳುತ್ತೋ ಅವಾಗಿಂದ ಅಕ್ಕಿದು ಅಸಲಿ ಆಟ ಶುರು ಆಗೋದು. ಓಕೆನಾ, ಅಲ್ಲಿ ತನಕ ವೆಯ್ಟ್ ಮಾಡಿ ಅಕ್ಕಿ ನೋಡ್ಸ್ಕೊತಾ ಮನೆ ಮೇಲೆ ನೀಟಾಗಿ ಕೂರಿಸ್ಬೇಕು. ಅಷ್ಟೇ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ.